ನಮ್ಮ ಜೊತೆಗಿದ್ದಾರೆ ಇವಾಗ ನಮ್ಮ ಜೊತೆಗಿದ್ದಾರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೊ ನಾವು ಬಂದಿದ್ದೀವಿ ಟ್ರೈನ್ ಒಳಗೆ. ಇದು ಕೆಳಗಡೆ ಕಂಪಾರ್ಟ್ಮೆಂಟು ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಸೈಡ್ ಎದುರುಗಡೆ ಕೂತ್ಕೊಳ್ಳೋದು. ಇದರ ಮೇಲೆ ಹೋದರೆ ಕ್ರಾಸಾಗಿ ಕೂತ್ಕೋಬೋದು. ಸೊ 2 ಥರ ಸೀಟಿಂಗ್ ಅರೇಂಜ್ಮೆಂಟ್ಸು ಕೂಡ ಇದೆ. ಇಲ್ಲಿಂದ 1 ಅವರ್ ಆಗುತ್ತೆ ನಾನು ಹೋಗ್ತಾ ಇರುವಂತಹ ಬೀರ್ಶೇವ ಅನ್ನೋ ಒಂದು ನಗರಕ್ಕೆ. ಭಾಳ ಒಂದು ಸೂಪರ್ ಆಗಿರೋ ಒಂದು ವಿಷಯ ತೋರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇನ್ನೇನು ಟ್ರೈನ್ ಶುರು ಆಯಿತು ಅಂತ ಅನಿಸುತ್ತೆ. ಬಟ್ ಬನ್ನಿ ನೋಡ್ಕೊಂಬರೋಣ ಹೆಂಗಿದೆ ಟ್ರೈನು ಅಂತ. ಇಲ್ಲಿಯ ಫೆಸಿಲಿಟೀಸು, ಕೂತ್ಕೊಳ್ಳೋದಕ್ಕೆ ಸೀಟೆಲ್ಲ ಬಹಳ ಚೆನ್ನಾಗಿದೆ, ಭಾಳ ಕ್ಲೀನಾಗಿದೆ. ಸೊ ಲಗೇಜ್ನೆಲ್ಲ ಇಡೋದಕ್ಕೆ ಈ ಥರ ಜಾಗ ಮಾಡಿದ್ದಾರೆ. ಹಾಗೆ ನಿಮ್ಮ ಫೋನ್ನ ಕೂಡ ಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಜಾಗ ಮಾಡಿದ್ದಾರೆ. ಇದು ಮೇಲ್ಗಡೆ ಜಾಗ, ಈ ಥರ ಇದೆ ಜಾಗ ಮೇಲ್ಗಡೆ. ಸೊ ಮೇಲ್ಗಡೆ ಹಂಗೆ ಬಂದರೆ ಕೆಳಗಡೆ ಹಿಂಗೆ. ನಮಸ್ಕಾರ, ನಾನಿದ್ದೀನಿ ಯಾವುದೋ ಒಂದು ಮರುಭೂಮಿಯಲ್ಲಿ. ಯಾರಿಲ್ಲಿ ಕರ್ಸ್ಕೊಂಡಿರೋದು ಅಂದರೆ ಆಶ್ಚರ್ಯ ಆಗುತ್ತೆ ನಿಮ್ಮೆಲ್ಲರೂ ಕೇಳಿ. ನೋಡಿ ಇಲ್ಲಿ ಅವರ ವಾಯ್ಸ್ ಕೇಳಿ ಅವಾಗ ಗೊತ್ತಾಗತ್ತೆ. ಹಾಯಾ, ನಮಸ್ಕಾರ. ನೋಡಿ ಇಲ್ಲಿ ಇಬ್ರು ಕನ್ನಡದ ಹುಡುಗಿಯರು ನನ್ನನ್ನು ತಮ್ಮ ಯೂನಿವರ್ಸಿಟಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲಿ ಓದ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಫಸ್ಟ್ ಹೇಳ್ಬಿಡಿ, ಆಮೇಲೆ ಒಳಗೆ ಹೋಗಿ ಮಾತಾಡೋಣ ಮಿಕ್ಕಿದ್ದು. ನಾನು ಪ್ರಿಯಾಂಕಾ. ಯಾವ ಊರು? ನಾನು ಮಂಡ್ಯದಿಂದ ಬಂದೆ. ಮಂಡ್ಯ ಹುಡುಗಿ, ರಾಗಿ ಮುದ್ದೆ ರೆಡಿ ನಮಗೆ. ಆಮೇಲೆ ದಾಕ್ಷಾಯಿನಿ ಅಂತ ಕೋಲಾರಿಂದ. ಕೋಲಾರ. ಹಬ್ಬ, ಚಿನ್ನ ನೀವು ಕೊಡ್ತೀರಾ, ಮುದ್ದೆ ಇವ್ರು ಕೊಡ್ತಾರಾ? ಬರೀ ಹೋಗೋಣ. ಏನ್ರಿ ಮಾಡ್ತಾ ಇದೀರಾ ಇಸ್ರೇಲಲ್ಲಿ? ಈ ಪ್ರಶ್ನೆ ಇವ್ರು ನಮಗೆ ಕೇಳಬೇಕು, ನಾವು ಅವ್ರನ್ನ ಕೇಳ್ತಾ ಇದೀವಿ. ಅವ್ರು ಓದ್ತಾ ಇದ್ದಾರೆ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ. ಸೊ ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸು. ಬನ್ನಿ ಹೋಗೋಣ. ದಾಕ್ಷಾಯಿಣಿ ಮೇಡಮ್ ನಮ್ಮ ಬ್ಯಾಗನ್ನ ಬೆನ್ನಿಗೆ ಹಾಕೋತಾ ಇದ್ದಾರೆ. ಎಷ್ಟು ಬಾರ ಇದೆ? ಸರಿ, ಇವ್ರು ದಾಕ್ಷಾಯಿಣಿ, ಇವ್ರು ಪ್ರಿಯಾಂಕಾ. ಸರಿ. ಅಂದ್ರೆ ನೀವು 2 ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತೀರಾ? 2 ಬ್ಯಾಗ್ ಹಾಕೊಂಡು 25 ದೇಶಕ್ಕೆ ಹೋಗಿದ್ದೀನಿ ರೀ. ಕಷ್ಟ ಅಂತೀರಾ? ತುಂಬಾ ಕಷ್ಟ. ನೋಡಿ, ಈ ಮೇಡಮು ಕ್ಯಾಪ್ ಹಾಕೊಂಡಿದ್ದಾರೆ, ಇವರು ಛತ್ರಿ ಹಾಕೊಂಡಿದ್ದಾರೆ. ಈ ಗ್ಲೋಬಲ್ ಕನ್ನಡಿಗ ಬರೀ ಕರ್ನಾಟಕ ಫ್ಲಾಗ್ ಹಾಕೊಂಡಿದ್ದಾನೆ. ಏನಂದ್ರೆ ನಿಮ್ಮಮ್ಮ? ಅಮ್ಮ ಅವರು ಸರಿ ಹೋಗಿ ಕರ್ಕೊಂಡ್ ಬಂದ್ರಿ, ಊಟ ಚೆನ್ನಾಗಿ ಮಾಡಾಕ್ರಿ ಅಂತ ಹೇಳಿ. ಅಬ್ಬಾ, ನೋಡ್ರಿ ಏನು ಮಾಡ್ತೀವೋ ಬಿಡ್ತೀವೋ ರೀ. ಕರ್ನಾಟಕದ ಊಟ ತಿಂದು 25 ದಿವಸ ಆಯ್ತು ರೀ. ಕಣ್ಣಲ್ಲಿ ಕಿವಿಲಿ ಎಲ್ಲ ಕಡೆ ನೀರು ಬರ್ತಾ ಇದೆ ರೀ. ಬೇಜಾರಾಗ್ಬಿಟ್ಟಿದೆ. ಊಟ ಬೇಕು. ಅಡುಗೆ ಮಾಡಿದ್ದೀರಾ? ಅಬ್ಬಾ, ವೆರಿ ಗುಡ್. ಸಿಕ್ಕಾಬಿಟ್ಟೆ ಹಸ್ವಾಗ್ತಿದೆ. ಕರ್ನಾಟಕದ ಅಡುಗೆ ಊಟ ಮಾಡೋಣ ಬನ್ನಿ, ಇಸ್ರೇಲ್ ದೇಶದಲ್ಲಿ. ಸೊ ಇಸ್ರೇಲ್ ದೇಶದಲ್ಲಿ ಯೂನಿವರ್ಸಿಟಿಲಿ ಸ್ಟೂಡೆಂಟ್ಸ್ ಜೊತೆಗೂ, ಅದು ಕರ್ನಾಟಕದ ಸ್ಟೂಡೆಂಟ್ಸ್ ಜೊತೆಗೆ ಉಳಿಯುವಂತಹ ಅವಕಾಶ. ಬನ್ನಿ ನೋಡಿ, ಇಲ್ಲಿ ಯಾರ್ಯಾರಿದ್ದಾರೆ ಕನ್ನಡದವರು. ಯಾರು ಅಡುಗೆ ಮಾಡಿದ್ದು ಹೇಳ್ಬಿಡಿ ಫಸ್ಟೇ, ಯಾಕಂದರೆ ತಿಂದ ಮೇಲೆ ಬಾತ್ರೂಮ್ಗೆ ನಾನು ಹೋದರೆ ಜಾಸ್ತಿ ಹೊತ್ತು ಯಾರು ಹೊಣೆ. ನೀವಾ? ನನಗೆ ಮುದ್ದೆ ಯಾವಾಗ ಮಾಡ್ಕೊಡ್ತೀರಾ ಪ್ರಿಯಾಂಕಾ? ನೈಟಾ? ಹಬ್ಬ. ನೀವೇನ್ ಮಾಡ್ತೀರಾ ಬಳ್ಳಾರಿ ಸೈಡಿಂದ? ಇದೇನಿದು? ಇದು ಬಂದ್ಬಿಟ್ಟು ಟೊಮ್ಯಾಟೊ ರೈಸ್ ಅಂತ. ಹಬ್ಬ. ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡಿ ಬಹಳಷ್ಟು ದಿವಸ ಆಗಿದೆ, ಇವತ್ತು ನಮಗೆ ಸಿಗ್ತಾ ಇದೆ. ಸೊ ನಮ್ಮ ಸ್ನೇಹಿತರಿಗೆ ಡ್ರೂಸ್ ಜನಾಂಗದ ಹನಿ ಎಲ್ಲೂ ಸಿಕ್ಕಿರಲ್ಲ ನಿಮಗೆ. ಆಹಾ ಅನ್ನಪೂರ್ಣೇಶ್ವರಿ. ಆಯ್ತು, ಅನ್ನಪೂರ್ಣೇಶ್ವರಿ ಧನ್ಯವಾದ. ಎಲ್ಲ ಒಟ್ಟಿಗೆ ಊಟ ಮಾಡೋಣ, ಒಬ್ಬನೇ ಮಾಡಲ್ಲ. ಸೊ ಇನ್ನೊಬ್ರು ಹೊಸ ಸ್ನೇಹಿತರು ಬಂದಿದ್ದಾರೆ, ಹೇಮಂತ್ ಅಂದ್ಬಿಟ್ಟು, ತುಮಕೂರು ಹುಡುಗ. ನಮಸ್ಕಾರ, ಸ್ವಾಗತ. ಊಟವನ್ನು ಮುಗಿಸಿ ಇವಾಗ ನಮ್ಮ ರೂಮ್ ಹೋಗ್ತಾ ಇದ್ದೀವಿ. ಮತ್ತೆ ವಾಪಸ್ ಕಾಲೇಜ್ಗೆ ಅಡ್ಮಿಷನ್ನು.
ನೋಡ್ರಿ ಫ್ರಿಜ್ ಮೇಲೆ ಏನು ಹಾಕಿದ್ದಾರೆ ಅಂತ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಮತ್ತೆ ನಿಮ್ಮ ಮುಂದೆ ಕನ್ನಡಿಗರ ಜೊತೆಗೆ, ಕನ್ನಡ ವಿದ್ಯಾರ್ಥಿಗಳ ಜೊತೆಗೆ ಇಸ್ರೇಲ್ ದೇಶದಲ್ಲಿ ಎಲ್ಲರೂ ಬಹಳ ಸೊಗಸಾದ ಕೃಷಿ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ಎಲ್ಲರೂ ಇನ್ವೈಟ್ ಮಾಡಿದ್ರು, ಎಸ್ಪೆಷಲಿ ನಮ್ಮ ಸ್ನೇಹಿತರಾದ ಪ್ರಿಯಾಂಕಾ ಮೆಸೇಜ್ ಮಾಡಿ ಕರೆದ್ರು. ಅದಾದಮೇಲೆ ಗೊತ್ತಿಲ್ಲ ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಇಂಥ ಕನ್ನಡಿಗರು ಜೊತೆಗೆ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಹಾಗೆ ಕನ್ನಡದಲ್ಲಿ ಮಾತಾಡ್ತಾ ಇರೋದಕ್ಕೆ ಬಹಳ ಖುಷಿ ಇದೆ. ಒಂಥರ ಮತ್ತೆ ನಮ್ಮ ನಾಡಿನಲ್ಲಿ ನಮ್ಮ ಮನೆಗಳಲ್ಲಿ ಇದ್ದೀವಿ ಅಂತ ಅನ್ನೋ ಭಾವನೆ ಬರ್ತಾಯಿದೆ. ಇವ್ರ ಜೀವನ ಎಲ್ಲ ಹೇಗಿರುತ್ತೆ, ಹೇಗಿದೆ ಯೂನಿವರ್ಸಿಟಿ, ಇಸ್ರೇಲ್ ದೇಶದ ಕೃಷಿ ಪದ್ಧತಿಯ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳು ಕೇಳ್ಪಟ್ಟಿದ್ದೀವಿ. ಏನು ಟೆಕ್ನಾಲಜಿಕಲಿ ಏನು ಅಡ್ವಾನ್ಸ್ಮೆಂಟ್ ಮಾಡಿದ್ದಾರೆ, ಯಾವ ರೀತಿ ರೈತರಲ್ಲಿ ಬೆಳೆಯನ್ನು ಬೆಳೀತಾರೆ, ಮತ್ತು ಏನೇನು ಹೊಸ ಹೊಸ ವಿಷಯಗಳನ್ನ ನಾವು ತಿಳ್ಕೊಬೋದು ಅನ್ನೋದನ್ನು ಈ ವಿದ್ಯಾರ್ಥಿಗಳೇ ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ, ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಯೂನಿವರ್ಸಿಟಿನ. ಹಾಗೆ ಸಿಕ್ಕಾಪಟ್ಟೆ ಮಜಾ ಮಾಡೋಣ, ಏನಂತೀರಾ? ಈಗ ಇಲ್ಲೂ ರಾಕೆಟ್ ಬಿತ್ತ ಅಂತ ಹುಡುಗರನ್ನ ಕೇಳ್ತಾ ಇದೀವಿ. ಏನಪ್ಪಾ ಇಲ್ಲಿ ರಾಕೆಟ್ ಬಿತ್ತ? ರಾಕೆಟ್ ನೋಡಿದ್ರ ಹೆಂಗೆ ಕತೆ? ರಾಕೆಟ್ ಏನ್ ಬೀಳಲ್ಲ ಅಣ್ಣ, ಇಲ್ಲಿ ಜಸ್ಟ್ ಇಂಟರ್ಸೆಪ್ಟ್ ಆಗುತ್ತೆ. ಅದೇ ಅಲ್ಲ, ಬಟ್ ಒಂದು ಪಾಸ್ ಆಗಿದ್ ನೋಡಿದ್ರ? ಕೊಲೈಡ್ ಆಗಿದೆ. ಅಂದ್ರೆ ಅದೇ ಇವರಿಬ್ರು ಒಳ್ಳೆ ನಿದ್ದೆ ಮಾಡ್ತಾ ಇದ್ರಂತೆ. ನಾನು ಬಂದಿದ್ದೆ, ನೀವು ಬಂದಿರ್ಲಿಲ್ಲ. ಓಡೋದ್ರಾ? ಬಾಂಬ್ ಶೆಲ್ಟರ್ ಅಂತ ಇರುತ್ತೆ ಇಲ್ಲಿ. ಬಾಂಬ್ ಶೆಲ್ಟರ್ಗೆ ಓಡೋಗ್ಬಿಟ್ಟು ಅವಸ್ಕೋಬೇಕು. ಎಷ್ಟು ನಿಮಿಷ ಟೈಮ್ ಇತ್ತು ಇಲ್ಲಿ? 2 ಮಿನಿಟ್ಸ್ ಟೈಮ್ ಇತ್ತು. ನಾನು ಹೋಗಿದ್ದ ಜಾಗದಲ್ಲಿ ನೋವಲ್ಲಿ 15 ಸೆಕೆಂಡ್ ಟೈಮು. ಹೌದು, ಯಾಕಂದ್ರೆ ಗಾಜಾ ಬಾರ್ಡರ್ ಪಕ್ಕನೇ ಅದು. ನಾವು ಹಿಂಗ್ ಬರ್ತಿರೋವಾಗ ನಾವು ಇಲ್ಲಿ ನೋಡಿದ್ವಿ ಮಿಸೈಲ್ ಹಿಂಗೆ ಪಾಸ್ ಆಗ್ತಿರೋದು. ಇಲ್ಲಿ ಇದೆ, ಇಲ್ಲೇ. ಓ ನೋಡಿ, ಹಿಂಗೆ ಪಾಸ್ ಆಯ್ತಂತ ಇಲ್ಲೊಂದು. ಸೊ ಇವಾಗ ನಾವು ಬಂದಿದ್ದೀವಿ ಮೊಟ್ಟ ಮೊದಲನೇದಾಗಿ ವೈನ್ ಯಾರ್ಡ್ ಅನ್ನ ನೋಡೋದಿಕ್ಕೆ. ಯಾವುದು? ಆ ಸ್ಪೈ ಬಲೂನ್ ಬಂದ್ಬಿಟ್ಟು ಆಕ್ಚುಲಿ ಅದರಲ್ಲಿ ಸೆನ್ಸಾರ್ಸ್ ಇರುತ್ತೆ. ಅಲ್ಲಿ ದೂರದಲ್ಲಿ ಒಂದು ಬಲೂನ್ ತರ ಕಾಣಿಸ್ತಾ ಇದೆಯಲ್ಲ ಅದು. ಓಕೆ. ಅದು ಆಕ್ಚುಲಿ ಅಲ್ಲಿ ಲೋಕಲ್ ಸರ್ವೆಲೆನ್ಸ್ಗೆ ಅಂತ ಅಂದ್ಬಿಟ್ಟು ಆ ಸ್ಪೈ ಬಲೂನ್ ನ ಲಾಂಚ್ ಮಾಡಿ. ಸೊ ಅದು ಮಿಲಿಟರಿ ಬೇಸ್ ಅಲ್ಲಿ. ಅದೇ ಬರ್ಬೇಕಾದ್ರೆ ನಾನು ನಿಂತ್ಕೊಂಡಿದ್ದೆ, ಆಪೋಸಿಟ್ ಎಲ್ಲ ಮಿಲಿಟರಿ ಬೇಸ್ ಇದ್ದಲ್ಲಿ. ಇಲ್ಲಿಂದ ಆಕ್ಚುಲಿ ತುಂಬಾ ಹತ್ರ ಏರ್ ಬೇಸ್ ಇದೆ. ಓಕೆ ಓಕೆ, ಮಿಲಿಟರಿ ಏರ್ ಬೇಸ್ ಇದೆ. ಆಪೋಸಿಟ್ ಮಿಲಿಟರಿ ಬೇಸ್. ಅದೇ ಹೋಗ್ತಾ ಇದ್ರು ಹುಡುಗರೆಲ್ಲ ವಾಪಸ್. ತುಂಬಾ ಸೇಫೆಸ್ಟ್ ಪ್ಲೇಸ್ ಇಸ್ರೇಲ್ ಅಲ್ಲಿ ತುಂಬಾ ಸೇಫೆಸ್ಟ್ ಪ್ಲೇಸ್ ಆಕ್ಚುಲಿ ಬಿರ್ಶೇವಾ ಮತ್ತೆ ಮಿದ್ರೇಶ. ಓಕೆ ಓಕೆ ಓಕೆ. ಈ ಕ್ಯಾಂಪಸ್ ಹೌದಾ? ತುಂಬಾ ಸೇಫೆಸ್ಟ್. ಅಬ್ಬಾ, ಒಳ್ಳೇದಾಯ್ತು ಬಿಡಿ. ಈಗ ಗ್ರೇಪ್ಸ್ ಹಣ್ಣನ್ನ ಅಥವಾ ದ್ರಾಕ್ಷಿ ಹಣ್ಣನ್ನ ಬೆಳೆಯೋ ರೀತಿನ ಇದು? ಏನು ಸ್ಪೆಷಲ್ ಇವರ ಸಿಸ್ಟಮಲ್ಲಿ? ಯಾರೊಬ್ಬರು ಇದನ್ನು ಎಕ್ಸ್ಪ್ಲೇನ್ ಮಾಡಿ. ನಮ್ಮ ಜೊತೆಗಿದ್ದಾರೆ ಕೋಲಾರದ ಚಿನ್ನದ ಗಣಿಯಿಂದ ಬಂದಿರುವಂತಹ ದಾಕ್ಷಾಯಣಿ ಮೇಡಮ್ಮು. ಮಧ್ಯಾಹ್ನ ಸ್ಪೆಷಲ್ ಆಗಿ ಟೊಮೆಟೊ ರೈಸ್ ತಿನ್ನಿಸಿದ್ರು. ಈಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿಯ ದ್ರಾಕ್ಷಿ ರೀ ಎಂಥ ವಿಶೇಷವಾದ ಜಾಗ ಅಂದರೆ, ಯಾರು ಯೋಚನೆ ಮಾಡೋಕ್ಕಾಗತ್ತಾ? ಮರುಭೂಮಿಲಿ, ರೇಗಿಸ್ತಾನಲ್ಲಿ ದ್ರಾಕ್ಷಿ ಬೆಳೆಯೋದು. ನೀರು ಸಿಗಲ್ಲ, ಊಟಕ್ಕೂ ಸಿಗಲ್ಲ, ಒಂದೇ ಒಂದು ಹಸಿರು ಗಿಡನೂ ಕಾಣಲ್ಲ. ಅಂಥದ್ರಲ್ಲಿ ಇಸ್ರೇಲ್ ಜನರು ಅದು ಹೆಂಗೆ ಯೋಚನೆ ಮಾಡಿದ್ರು, ಅದು ಹೆಂಗೆ ಬುದ್ಧಿವಂತಿಕೆ ಉಪಯೋಗಿಸಿದ್ರು, ಈ ಥರ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್. ಹೌದು, ಇಲ್ಲಿ ಫಸ್ಟ್ ಆಫ್ ಆಲ್ ಅವರು ಬೇರೆ ಕಂಟ್ರಿಯಿಂದ ಎಲ್ಲರೂ ಒಂದು ದೇಶಕ್ಕೆ ಬಂದು ಇವ್ರು ಇದ್ದಾರೆ ಇಲ್ಲಿ ಈ ಪ್ಲೇಸಲ್ಲಿ. ಆವಾಗ ಇವ್ರಿಗೆ ಒಂದು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಇವ್ರಿಗೆ ಇವಾಗ ಒಂದು ಬೇಸ್ ಬೇಕು. ನಾವು ಇವಾಗ ಏನು ಮಾಡಬೇಕು ತಿನ್ನೋಕ್ಕೆ, ಇಲ್ಲಾಂದರೆ ಇವ್ರಿಗೆ ಇನ್ಕಮ್ ಏನಾದರೂ ಸೋರ್ಸ್ ಬೇಕು ತಾನೆ. ಸೊ ಅವರು ಬೇರೆ ಬೇರೆ ಗಿಡಗಳನ್ನೆಲ್ಲ ಬೆಳೆಸಿ ನೋಡಿದ್ರು, ಓಕೆ ನಮ್ಗೆ ಯಾವುದು ಸೆಟ್ ಆಗುತ್ತೆ ಈ ಭೂಮಿಗೆ, ಇದಕ್ಕೆ ಇಲ್ಲಿರೋ ಕ್ಲೈಮೇಟ್ಗೆ. ತುಂಬ ಸಣ್ಣ ಇದೇನು ವಿಂಟರ್ ಬಂದರೆ ತುಂಬ ಕೋಲ್ಡ್ ಇರುತ್ತೆ. ಸೊ ಇವಾಗ ನಮಗೆ ಯಾವ ಥರ ಗಿಡ ಸೆಟ್ ಆಗುತ್ತೆ ಅಂತ. ಸೊ ಇವರು ಡಿಫ್ರೆಂಟ್ ವೆರೈಟೀಸ್ನ ಫಸ್ಟ್ ನೋಡಿದ್ರು, ಟೆಸ್ಟ್ ಮಾಡಿದ್ರು. ಬಟ್ ಇಲ್ಲಿ ಏನಂದರೆ ಪ್ರಾಬ್ಲಮ್ಮು, ಈ ಸಾಯಿಲಲ್ಲಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಇರುತ್ತೆ, ಆಮೇಲೆ ಸ್ವಲ್ಪ ಉಪ್ಪು ಅಂಶ ಕೂಡ ಜಾಸ್ತಿ ಇರುತ್ತೆ. ಇವಾಗ ಏನು ಮಾಡಬೇಕು, ನಾವು ಒಂದೇ ಒಂದು ವೆರೈಟಿನ ತೊಗೊತೀವಿ. ಆ ವೆರೈಟಿ ಹೆಂಗಿರುತ್ತೆ ನಮಗೆ, ಒಂದು ವೆರೈಟಿ ಬಂದುಬಿಟ್ಟು ಸಾಯಿಲಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ವೆರೈಟಿ ಬಂದುಬಿಟ್ಟು ಉಪ್ಪಿನಾಂಶದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಆವಾಗ ಇವರೊಂದು ಟೆಕ್ನಿಕ್ ಏನಂತಾರೆ ಗ್ರಾಫ್ಟಿಂಗ್. ಆಲ್ರೆಡಿ ನಮ್ಗೆ ಎಲ್ಲರಿಗೂ ತಿಳಿದಿರೋದು ಗ್ರಾಫ್ಟಿಂಗ್ ಬಗ್ಗೆ. ಒಂದು ರೂಟ್ ಸ್ಟಾಕ್ ತೊಗೊತಾರೆ. ರೂಟ್ ಸ್ಟಾಕ್ ಅಂದರೆ ಬೇರು ತೊಗೊತಾರೆ. ಆಮೇಲೆ ಇನ್ನೊಂದು ಇದು ಏನಂತ ಹೇಳ್ತಾರೆ, ವಾಟ್ರಲ್ಲಿ ಚೆನ್ನಾಗಿ ಬೆಳೆಯೋ ಇದರಿಂದ ಮೇಲ್ಗಡೆ ಪೋರ್ಷನ್ ತೊಗೊತಾರೆ. ಮೇಲ್ಗಡೆ ಪೋರ್ಷನ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ತಗೊಂತಾರೆ. ಸೊ ಕೆಳಗಡೆ ಬೇರು, ಈ ಬೇರೆ ಬೇರೆದು ಬೇರೆ ಪೋರ್ಷನ್, ಇದು ಈ ಗಿಡ ಬೇರೆ ಪೋರ್ಷನ್ ತಗೊಂಡು ಎರಡು ಗಿಡವನ್ನ ಕಸಿ ಮಾಡಿ ಬೆಳೆಸ್ತಾರೆ. ಇದೇ ಬ್ರೀಡ್ ಬೇರೆ, ಇದೇ ಬ್ರೀಡ್ ಬೇರೆ. ಹೌದು. ಸೊ ನೀರಿಗೆ ಯಾವ್ದು ಹೆಚ್ಚು ಕಮ್ಮಿ ಬೇಕು ಅದನ್ನ ಹೌದೌದು ಕೆಳಗಡೆ ಬೆಳೆಸ್ತಾರೆ. ಇವಾಗ ಇಲ್ಲಿ ಈ ನಮ್ಮ ಫೀಲ್ಡ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ,
ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಒಂದಕ್ಕೆ ಕಡಿಮೆ ವಾಟ್ರು, ಇನ್ನೊಂದಕ್ಕೆ ಮೀಡಿಯಂ ವಾಟ್ರು, ಇನ್ನೊಂದಕ್ಕೆ ಫುಲ್ ವಾಟ್ರು. ಆಮೇಲೆ ಅದೇ ಪ್ರಕಾರವಾಗಿ ಒಂದಕ್ಕೆ ಸ್ವಲ್ಪ ಸಾಲ್ಟ್ ಲೆವೆಲ್ ಅಂದರೆ NaCl ಅಂತ ಹೇಳ್ತೀವಿ ನಾವು, ಅದು ಸಾಲ್ಟ್ ಲೆವೆಲ್ಲು. ಇನ್ನೊಂದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದಕ್ಕೆ ಫುಲ್ ಜಾಸ್ತಿ ಸಾಲ್ಟ್ ಲೆವೆಲ್ ಕೊಡ್ತಾರೆ. ಆಮೇಲೆ ಅದನ್ನು ಈ ಕಂಡೀಷನಲ್ಲಿ ಬೆಳೆದ ಮೇಲೆ ನಮಗೆ ಹೆಂಗೆ ಬರುತ್ತೆ ಈಲ್ಡ್ ಎಲ್ಲ ಅಂತ ನೋಡಬೇಕು. ಸೊ ಈ ಈಲ್ಡ್ ಮೇಲೆ ಡಿಪೆಂಡ್ ಆಗಿ ನಮಗೆ ಮತ್ತೆ ನಾವು ಈ ಗ್ರೇಪ್ಸ್ನೇ ತೊಗೊಂಡೋಗಿ ವೈನ್ ಪ್ರಿಪೇರ್ ಮಾಡ್ತೀವಿ. ಸೊ ಮೇನ್ ಯೂಸ್ ಏನಂದ್ರೆ ಇದು ವೈನ್ ಪ್ರಿಪೇರ್ ಮಾಡ್ತಾರೆ, ವೈನ್ ಬೇಕು ಇದರಿಂದ ವೈನ್ ತಯಾರು. ನಿಮ್ಮ ಯೂನಿವರ್ಸಿಟಿಲೂ ವೈನ್ ತಯಾರು ಮಾಡಿ ನಿಮಗೆಲ್ಲ ಕೊಡ್ತಾರಾ ರುಚಿ ನೋಡೋದಕ್ಕೆ? ಹೌದೌದು, ಆಕ್ಚುಲಿ ನಮಗೂ ಈ ಯೂನಿವರ್ಸಿಟಿಲಿ ಒಂದು ಸೀಟ್ ಕೊಡಿಸಿ ಮೇಡಮ್. ಓಕೆ, ಆಕ್ಚುಲಿ ಇಲ್ಲಿ ವೈನ್ ಇಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತಲ್ವಾ, ನಾವೆಲ್ಲಾನು ಅದರಿಂದ ಆ ವೈನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನಾವು ಕಷ್ಟಪಟ್ಟಿಲ್ಲಿ ನಿಮ್ಗೆಲ್ಲ ಕೃಷಿ ಬಗ್ಗೆ ಮಾತಾಡೋಣ ಅಂದ್ರೆ ಇವರೆಲ್ಲ ಹೊಡೆದಾಡ್ತಾರೆ. ನೋಡ್ರಿ ನೋಡ್ರಿ ಕನ್ನಡಿಗರು ಹೆಂಗ್ ಆಡ್ತಾ ಇದ್ದಾರೆ ಅಂತ. ವಾಪಸ್ ಓಕೆ, ಹೇಳಿ ಇವಾಗ ಹೆಂಗ್ ಮಾಡ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ಏನೇನು ಹೇಳ್ತಾ ಇದ್ರಿ? ಇವಾಗ ನಾವು ಇದರಲ್ಲಿ ಅದೊಂದೇ ಅಲ್ಲ, ಆ ವೈನ್ ಮಾತ್ರ ಕಲೆಕ್ಟ್ ಮಾಡ್ಕೊಂತೀವಿ. ಆಮೇಲೆ ಈ ಲೀಫ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ಇವಾಗ ಲೀಫ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದು ಹೆಂಗ್ ಬಿಹೇವ್ ಆಗ್ತಿದೆ, ಮೇ ಬಿ ನಾವು ಕೊಡ್ತಿರೋ ಇದು ಚೆನ್ನಾಗಿ ಬೆಳೆಯಕ್ಕೆ ಆಗ್ತಿಲ್ಲ, ಅದಕ್ಕೆ ಅಂದ್ರೆ ನಾವು ಮೆಟಬಲೈಟ್ಸ್ ಅಂತ ಚೆಕ್ ಮಾಡ್ತೀವಿ. ಮೆಟಬಲೈಟ್ಸ್ ಅಂದ್ರೆ ಒಂದು ಅದ್ರ ಒಳಗಡೆ ಇರೋ ಕೆಮಿಕಲ್ ಕಾಂಪೊನೆಂಟ್ಸ್ ಅಂತ. ಸೊ ಹೆಂಗ್ ಕೆಮಿಕಲ್ ಕಾಂಪೊನೆಂಟ್ಸ್ ಇದು ಹೆಂಗ್ ಸ್ಟ್ರೆಸ್ ಇದೆ ಪ್ರೀವಿಯಸ್ ಆಗಿ, ಅದ್ರ ಮೇಲೆ ಚೆನ್ನಾಗಿ ಬೆಳೀತಿದ್ಯಾ ಇಲ್ವಾ ಈ ಪ್ಲಾಂಟ್ ಅನ್ನೋದನ್ನೆಲ್ಲ ತಿಳ್ಕೊಂತೀವಿ ಮೆಟಬಲೈಟ್ಸ್ ಮೇಲೆ. ಆಮೇಲೆ ವೈನ್ ಕೂಡ ಮಾಡಿಬಿಟ್ಟು ಆ ವೈನಿಂದ ಕೂಡ ಮೆಟಬಲೈಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ ನೋಡ್ತೀವಿ, ಪ್ರೊಫೈಲಿಂಗ್ ಎಲ್ಲ ಮಾಡಿಬಿಟ್ಟು. ಸೊ ಅದು ಕರೆಕ್ಟಾಗಿದೆಯಾ, ಸ್ಟ್ರೆಸ್ ಮುಂಚೆ ಕೊಟ್ಟಿರೋ ಸ್ಟ್ರೆಸ್ ನಾವು ವಾಟರ್ ಸ್ಟ್ರೆಸ್ ಕೊಟ್ಟಿದ್ದೀವಿ, ಸಾಲ್ಟ್ ಸ್ಟ್ರೆಸ್ ಕೊಟ್ಟಿದ್ದೀವಿ, ಅದರಿಂದ ನಮ್ಮ ಈಲ್ಡ್ ಹೆಂಗಾಗಿದೆ. ಸೊ ಮೆಟಬಲೈಟ್ಸ್ ಅನ್ನೋದು ಇವಾಗ ಗ್ರೇಪ್ಸ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿ ಏನು ಬೇಕಾಗಿರುತ್ತೆ, ಶುಗರ್ ತಾನೆ. ಶುಗರ್ ಇದ್ರೆ ಸ್ವೀಟ್ ಆಗಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಇವಾಗ ವೈನ್ ಕೂಡ ಅಷ್ಟೇ, ಅಷ್ಟೊಂದು ಸ್ವೀಟ್ ಆಗಿರ್ಬಾರ್ದು, ಅಷ್ಟೊಂದು ಸಾರ್ ಟೇಸ್ಟ್ ಅಲ್ಲೂ ಇರಬಾರ್ದು. ಸೊ ಅದರಿಂದ ಹೆಂಗಂದ್ರೆ ನಾವು ಇವಾಗ ಸುಕ್ರೋಸ್ ಲೆವೆಲ್ ಹೆಂಗಿರುತ್ತೆ, ಗ್ಲೂಕೋಸ್ ಲೆವೆಲ್ ಹೆಂಗಿರುತ್ತೆ ಅಂತ ಎಲ್ಲ ಚೆಕ್ ಮಾಡ್ತೀವಿ. ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಟೆಕ್ನಾಲಜಿ ಇದೆ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಟೆಸ್ಟಿಂಗ್ ಇದೆ. ಹೌದೌದು, ತುಂಬಾ ಇನ್ ಡೆಪ್ತ್ ಹೋಗ್ತೀರಾ. ಹೌದೌದು, ಅಂದ್ರೆ ಇದರಲ್ಲಿ ರೇಗಿಸ್ತಾನ ಅಥವಾ ಡೆಸರ್ಟ್ ಅಲ್ಲಿ ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲ ಅವರು ಆಕ್ಚುಲಿ ಎಲ್ಲದನ್ನು ಟೆಸ್ಟ್ ಮಾಡ್ಬಿಟ್ಮೇಲೆ ಮತ್ತೆ ಫಾರ್ಮರ್ಸ್ಗೆ ಹೇಳ್ತಾರೆ, ಓಕೆ ಈ ವೆರೈಟಿ, ಈ ರೂಟ್ ಸ್ಟಾಕು, ಈ ಶೂಟು ಎರಡು ಕಂಬೈನ್ ಮಾಡಿ ನಿಮಗೆ ಬೆಳೆ ಬೆಳೆದ್ರೆ ಚೆನ್ನಾಗಿ ನಿಮಗೆ ಈಲ್ಡ್ ಬರುತ್ತೆ ಅಂತೇಳಿ. ಸೊ ಇಲ್ಲಿಯ ಸೈಂಟಿಸ್ಟು ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಇದ್ರ ಮೇಲೆ ಸಂಪೂರ್ಣವಾಗಿ ರಿಪೋರ್ಟ್ ತಯಾರು ಮಾಡಿ ಇಲ್ಲಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸಂಪೂರ್ಣ ರಿಪೋರ್ಟ್ ಅಂದ್ರೆ ಸೈಂಟಿಫಿಕ್ ಆಗಿ ಹೆಲ್ಪ್ ಮಾಡ್ತಾರೆ, ಸುಮ್ಮನೆ ಬಾಯಿ ಮಾತಲ್ಲ. ಓಕೆ. ಸೊ ಮತ್ತೆ ಇನ್ನೊಂದಲ್ಲ, ಇದೊಂದೇ ಅಲ್ಲ, ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದೇನೆಂದ್ರೆ ಇಲ್ಲೇ ಅರಾವ ಅಂತಿದೆ ಪಕ್ಕದಲ್ಲಿ, ಅವರು ಫಾರ್ಮರ್ಸ್ ಬೆಳೆ ಬೆಳೀತಿರ್ತಾರೆ. ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಡಿಸೀಸ್ ಆದ್ರೆ ಏನಾದ್ರೂ ಬಂದಿರ್ಲಿ, ಅಲ್ಲೇ ಒಂದು ರಿಸರ್ಚ್ ಸೆಂಟರ್ ಇರುತ್ತೆ. ಅವ್ರು ಅದನ್ನ ಹಂಗೆ ತಗೊಂಡೋಗಿ ಅವ್ರು ಯಾವುದಕ್ಕೆ ಎಷ್ಟು ಯೂಸ್ ಮಾಡಬೇಕು, ಏನು ಫರ್ಟಿಲೈಸರ್ ಯೂಸ್ ಮಾಡಬೇಕು, ಏನು ಪೆಸ್ಟಿಸೈಡ್ಸ್ ಯೂಸ್ ಮಾಡಬೇಕು, ಏನೇ ಡಿಸೀಸ್ ಬಂದ್ರು, ಏನೇ ಪೆಸ್ಟ್ ಬಂದ್ರು ಅವರೇ ಎಲ್ಲ ಇವ್ರಿಗೆ ಟೆಸ್ಟ್ ಮಾಡಿ ಹೇಳ್ತಾರೆ ಅವ್ರು ಮಾಡೋದಕ್ಕೆ. ಸೊ ಇಲ್ಲ ಅದೆಲ್ಲಾನು ಮೇ ಬಿ ಗೌರ್ಮೆಂಟ್ ಕಡೆಯಿಂದ, ಅದು ನನ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಗೌರ್ಮೆಂಟ್ ಇವಾಗಷ್ಟೇ ಇವ್ರು ಓದ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಗೊತ್ತಿರಲ್ಲ. ಎಷ್ಟು ಗೊತ್ತಿರುತ್ತೋ ಆ ವಿಷಯಗಳನ್ನೆಲ್ಲ ನಿಮಗೆ ಕೊಡೋಂತಹ ಪ್ರಯತ್ನ ಪಡ್ತೇನೆ. ಯಾಕಂದರೆ ಭಾಳಷ್ಟು ಜನ ಇಸ್ರೇಲ್ ಕೃಷಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ರಿ, ಅದಕ್ಕೆಲ್ಲ ಪ್ರಾಬ್ಲಿ ಫೈನಲಿ ಒಂದು ಆನ್ಸರ್ ಸಿಕ್ಕಿದೆ. ಇಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗ ಸ್ಟೂಡೆಂಟ್ ಕೂಡ ನಿಮಗೆ ಸಪ್ರೇಟ್ ಅವರದ್ದೇ ಸ್ಪೆಷಾಲಿಟಿ ಆದ ಆನ್ಸರ್ಸ್ ಕೊಡ್ತಾ ಹೋಗ್ತಾರೆ. ಸೊ ಫಾರ್ಮರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟ್ ಇಲ್ಲಿ. ಯಾವುದೇ ರೀತಿ ಸುಮ್ಮನೆ ಅವರನ್ನ ಅಸಡ್ಡೆ ಮಾಡುವಂತಹ ಮಾತೇ ಇಲ್ಲ. ನಾವು ಕೂಡ ಇದನ್ನು ಕಲಿಬೇಕಾಗಿರುವಂತಹ ವಿಷಯ. ಕೃಷಿ ಅಂದರೆ ರೈತರಿಲ್ಲ ಅಂದರೆ ಊಟಕ್ಕೆ ಏನಿರುತ್ತೆ ಪ್ಲೇಟ್ ಮೇಲೆ, ನಮ್ಗೆ ಏನೇ ಮಾಡೋಕ್ಕೆ ಬಂದರೂ ಏನೂ ಪ್ರಯೋಜನ ಇಲ್ಲ. ಸೊ ನಾವು ಫಸ್ಟು ಮರ್ಯಾದೆ ಕೊಡಬೇಕಾಗಿರೋದು ಜೈ ಜವಾನ್ ಜೈ ಕಿಸಾನ್ ಅಂತೀವಲ್ಲ, ದೇಶವನ್ನು ರಕ್ಷಣೆ ಮಾಡುವಂತಹ ಸೋಲ್ಜರ್ಸ್ ಆಗ್ಬೋದು, ಹಾಗೆ ಕಷ್ಟಪಟ್ಟು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ದುಡಿಯುವಂತಹ ರೈತರನ್ನ ಇಬ್ಬರನ್ನ ನಾವು ಚೆನ್ನಾಗಿ ನೋಡಿಕೊಂಡಾಗ ದೇಶ ಉನ್ನತಿ ಕಡೆ ಹೋಗುತ್ತೆ ಅನ್ನೋದಕ್ಕೆ ಬೇರೆ ಡೌಟೇ ಇಲ್ಲ. ಅದಕ್ಕೆ ಇಸ್ರೇಲ್ ದೇಶದ ಮಾದರಿಯ ಸಾಕ್ಷಿ. ಇಂಥ ಅದ್ಭುತವಾದ ಜಾಗದಲ್ಲಿ ನೋಡಿ, ಏನು ಇಲ್ದಿರೋ ಜಾಗದಲ್ಲಿ ಇಂಥ ಅದ್ಭುತ ಕ್ರಿಯೇಟ್ ಮಾಡಿದ್ದಾರೆ. ಸೊ ಬೇರೆ ಏನು ವಿಷಯ ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಜಾಗದ ಬಗ್ಗೆ, ಅಥವಾ ಇನ್ನೂ ಮುಂದೆ ಮಾತಾಡ್ತಾ ಹೋಗೋಣ? ನಮ್ಮ ಜೊತೆಗಿದ್ದಾರೆ ಇವಾಗ ಪ್ರಿಯಾಂಕಾ ಗೋವಿಂದೇ ಗೌಡ್ರು, ನಮ್ಮ ಮಂಡ್ಯದ ಹುಡುಗಿ. ರಾತ್ರಿ ರಾಗಿ ಮುದ್ದೆ ಕೂಡ ಇವರೇ ಮಾಡ್ಕೊಡ್ತಿರೋದು. ಸದ್ಯಕ್ಕೆ ವೈನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಕೈಗೊಂದು ದ್ರಾಕ್ಷಿ ಹಣ್ಣಿನ ಗೊಂಚಲು ಕೊಟ್ಟು ಮಾತಾಡ್ತಾ ಇದ್ದಾರೆ. ಮೇಡಮ್ ಚೂರು ಇನ್ನು ಎಕ್ಸ್ಪ್ಲೇನ್ ಮಾಡಿ ಆ ಮೇಡಮಿಂದ ನೆಕ್ಸ್ಟ್ಗೆ. ಓಕೆ, ನಾನು ಇವಾಗ ಅಗ್ರಿಕಲ್ಚರ್ ಬಗ್ಗೆ ಓವರಾಲ್ ಇಸ್ರೇಲಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಇಸ್ರೇಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಸುಮ್ಮನೆ ಹೋಗ್ಬಿಟ್ಟು ಫಾರ್ಮರ್ಸ್ ಬೆಳೆದ್ಬಿಡಿ ಅಂತ ಏನು ಮಾಡಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಫಾರ್ಮರ್ಸ್ ಎಜುಕೇಟೆಡ್ ಇರ್ತಾರೆ. ಯಾರನ್ನು ಅಂದರೆ ಫಾರ್ಮಿಂಗ್ ಒಂದು ಪ್ರೊಫೆಷ್ನಲ್ ಆಗಿ ನೋಡ್ತಾರೆ ಇಸ್ರೇಲಿ ಪೀಪಲ್. ಅಂದರೆ ಯಾರೋ ಬಂದುಬಿಟ್ಟು ಓಕೆ ನೀನು ಫೇಲ್ ಆಗಿದೆಯಾ, ನಿಂಗೇನು ಬೇರೆ ಜವಾಬ್ದಾರಿ ಇಲ್ಲ, ಅಗ್ರಿಕಲ್ಚರ್ ಮಾಡು ಅನ್ನಲ್ಲ.
ಓಕೆ ಫಾರ್ಮರ್ ನಮ್ಮಲ್ಲಿ ಹಂಗೆ ತಾನೇ ಹೇಳೋದು. ಅದನ್ನೇ ನೀನು ಕಾಲೇಜ್ಗೆ ಹೋಗಿಲ್ಲ, ಸ್ಕೂಲ್ ಪಾಸ್ ಆಗಿಲ್ಲ ಅಂದ್ರೆ ಹೋಗು. ಅಗ್ರಿಕಲ್ಚರ್ಗೆ ಹೋಗು ಅಂತಾರೆ. ಬಟ್ ಇಸ್ರೇಲ್ ಗೌರ್ಮೆಂಟ್ ನೋ, ಅಂದರೆ ಎಲ್ಲ ಫಾರ್ಮರ್ಸ್ ಎಜುಕೇಟೆಡ್ ಆಗಿರ್ತಾರೆ, ಇಸ್ ವೆಲ್ ಪ್ರೊಫೆಷ್ನಲ್, ಅವ್ರು ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ. ಇವಾಗ ಏನು ಹೇಳಿದ್ಲು ಅರವಾ ಸೆಂಟರ್ ಅಂತ, ಇಸ್ರೇಲ್ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಪ್ರತಿ ಏರಿಯಾದಲ್ಲೂ ಕೂಡ ಸರೌಂಡಿಂಗಲ್ಲಿ ಕೂಡ ಒಂದು ರಿಸರ್ಚ್ ಸೆಂಟರ್ ಅಂತ ಓಪನ್ ಮಾಡಿದೆ. ಓಕೆ, ಇವಾಗ ಸರೌಂಡಿಂಗ್ ಪೀಪಲ್ಸ್ ಈ ಪ್ರಾಬ್ಲಮ್ಸ್ನ ಎದುರಿಸಿರ್ತಾರೆ. ಓಕೆ, ಇವಾಗ ಡ್ರಾಟ್ ಸ್ಟ್ರೆಸ್ ಇರ್ಬೋದು, ಮಳೆ ಇಲ್ಲ, ಸಾಲ್ಟ್ ತುಂಬ ಉಪ್ಪಿದೆ ಸಾಯಿಲಲ್ಲಿ, ತುಂಬ ಪೆಸ್ಟ್ ಬರ್ತಿದೆ, ಡಿಸೀಸ್ ಬರ್ತಿದೆ, ಈಲ್ಡ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಐ ಥಿಂಕ್ ಮೋರ್ ದೆನ್ 5 ರಿಸರ್ಚ್ ಸೆಂಟರ್ಸ್ ಇದೆ, ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ಸ್. ಅಲ್ಲೇನು ಮಾಡ್ತಾರೆ ಅಂತಂದರೆ ಡಿಫ್ರೆಂಟ್ ಬೇರೆ ಥರ ಯೂಸ್ ಮಾಡಿ, ಬೇರೆ ಇನೋವೇಷನ್ಸ್ ಯೂಸ್ ಮಾಡಿ, ಬೇರೆ ಇನ್ಕಮ್ಸ್ ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿ ಜೀನ್ಸ್ ಯಾವ್ದು ಪರ್ಟಿಕ್ಯುಲರ್ ಜೀನ್ಸ್ ಯಾವ ಡ್ರಾಟ್ ಸ್ಟ್ರೆಸ್ಗೆ ಇನ್ವಾಲ್ವ್ ಆಗಿದೆ, ಅದನ್ನು ಹೆಂಗೆ ನಾವು ಬ್ರೀಡಿಂಗ್ ಮಾಡ್ಬೋದು, ಅದನ್ನು ಹೆಂಗೆ ಜಿನೋಮಿಕ್ಸಲ್ಲಿ ನೋಡಿ ಅದನ್ನ ಹೆಂಗೆ ಬ್ರೀಡಿಂಗ್ ಮಾಡಿ ಅದೇಂಗೆ ಕ್ರಾಪ್ಸ್ ಹೊರಗಡೆ ತರ್ಬೋದು ಅಂತ ನೋಡಿ ರಿಸರ್ಚ್ ಸೆಂಟರ್ಸ್ ಇಲ್ಲಿನ ಅಗ್ರಿಕಲ್ಚರ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ. ಅಂದರೆ ಅಲ್ಲಿನ ಮಾಡಿ ರಿಸರ್ಚ್ ಹೆಂಗೆ ಮಾಡುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಅಂದ್ಕೊಂಡ್ರೆ, ಟೊಮ್ಯಾಟೊ ಇಲ್ಲಿ ಓಕೆ ಇವಾಗ ನಾವು ಇಲ್ಲಿ ಬೆಳೆಯೋದಕ್ಕಾಗಲ್ಲ, ಬಟ್ ಅರವಾದಲ್ಲಿ ಏನಿದೆ ಅಂದರೆ ಅರವಾ ವ್ಯಾಲಿ ಇದೆ, ಸೊ ಅಲ್ಲಿ ವಾಟರ್ ಇದೆ, ಅಲ್ಲಿ ಬೆಳೆದು ಓಕೆ ನಾವು ಟೊಮ್ಯಾಟೊ ಬೆಳೀತಿದ್ದೀವಿ. ಸೊ ಡಿಫ್ರೆಂಟ್ ಎಪಿಜೆನೆಟಿಕ್ ಮ್ಯೂಟೆಂಟ್ಸ್ ನೋಡ್ತಾರೆ. ಓಕೆ, ಒಂದು ಮ್ಯೂಟೆಂಟಲ್ಲಿ ಏನಾಗುತ್ತೆ ಅಂತಂದರೆ ಪೆಸ್ಟ್ ರೆಸಿಸ್ಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಒಂದು ಮ್ಯೂಟೆಂಟಲ್ಲಿ ಜಸ್ಟ್ ಫಾರ್ ಏನಂತಾರೆ ಬೀಜ ಇಲ್ದೇ ಸೀಡ್ಸ್ ಇಲ್ದೇ ಬೆಳೀತಾರೆ. ಮತ್ತು ಇನ್ನೊಂದು ಯೂಶ್ವಲಿ ಟೊಮೆಟೊ ಪ್ಲಾಂಟ್ಸ್ 3 months ಇರುತ್ತೆ, ಬಟ್ ಅರವಾದಲ್ಲಿ ಬೆಳೆಯೋ ಪ್ಲಾಂಟ್ಸು ಅಂದರೆ ರಿಸರ್ಚ್ ಸೆಂಟರ್ ಬೆಳೆಯೋ ಪ್ಲಾಂಟ್ಸು ಮೋರ್ ದೆನ್ 6 months ತನಕನೂ ಇಲ್ಲಿ ತೊಗೊತಾನೆ ಇರ್ಬೋದು. ಸೊ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ರಿಸರ್ಚ್ ಸೆಂಟರ್, ರಿಸರ್ಚ್ಗೆ, ಅಗ್ರಿಕಲ್ಚರ್ಗೆ. ಟೊಮೆಟೊನೇ ಅಂತಲ್ಲ, ಇವಾಗ ಡೇಟ್ಸ್ ಆಗಲಿ, ಡೇಟ್ಸ್ ಮೇಲೆ ತುಂಬ ರಿಸರ್ಚ್ ಆಗುತ್ತೆ. ತುಂಬ ಫೇಮಸ್ ಮಜೂರ್ ಅಂತ ತುಂಬ ದೊಡ್ಡದಿರುತ್ತೆ, ತುಂಬ ಸಿಹಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ಎಲ್ಲೆಲ್ಲೋ ನೋಡ್ಬೋದು ನೀವು, ಡೆಡ್ ಸಿ ಹತ್ರ ದೊಡ್ಡ ತೋಟಗಳು, ಇಷ್ಟು ಒಂದು ಸಾಲ್ಟ್ ಕಾನ್ಸಂಟ್ರೇಷನ್ ಇರೋ ಜಾಗಗಳು ಕೂಡ ಅದನ್ನು ಕರೆಕ್ಟಾಗಿ ಬೆಳೆಯುವಂತಹ ತಂತ್ರಜ್ಞಾನವನ್ನು ರೂಪಿಸ್ಕೊಂಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಅದಕ್ಕೆ ಬೇರೆ ಟೆಕ್ನಾಲಜಿನ, ಎಲ್ಲದಕ್ಕೂ ಟೆಕ್ನಾಲಜಿ. ಇವಾಗ ಓಕೆ, ಡೇಟ್ಸ್ ಅಂದರೆ ತುಂಬ ದೊಡ್ಡ ಮರ ಅಲ್ಲ, ಕೆಳಗಡೆ ರೋಡ್ಸ್ಗೆ ಹೋಗ್ತಿದೆ ಅಂತಂದರೆ ವಾಟರ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ವಾಟರ್ ಬಾತ್ ಅಂತ ಕ್ರಿಯೇಟ್ ಮಾಡಿ ಅದರೊಳಗಡೆ ಬೆಳೆದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ವಾಟರ್ನ ಕೊಟ್ಟು ಓಕೆ ಈ ವಾಟರಲ್ಲಿ ಪ್ಲಾಂಟ್ಸ್ ಹಿಂಗೆ ಬೆಳೀತಿದೆ ಅಂತ ನೋಡ್ತಾರೆ. ಓಕೆ, ಈ ಲೆವೆಲಲ್ಲಿ ಈ ಪ್ಲಾಂಟ್ ಈ ಥರ ಬೆಳಿಬೋದು ಅಂದಾಗ ಬೇರೆ ಫಾರ್ಮಿಂಗ್ ಲ್ಯಾಂಡಲ್ಲಿ ಹೋಗಿ ಅದನ್ನು ಬೆಳೆಸು, ಬೇರೆ ಡ್ರಿಪ್ ಇರಿಗೇಷನ್ಸ್ ಆಗಲಿ, ಬೇರೆ ಇರಿಗೇಷನ್ಸ್ ಮೆಥಡ್ ಯೂಸ್ ಮಾಡಿ ಪ್ಲಾಂಟ್ಸ್ ಬೆಳೀತಾರೆ. ಡೇಟ್ಸ್ ಅಂದ್ರೆ ಒಂದೊಂದಕ್ಕೂ ಬೇರೆ ಸಂಪೂರ್ಣ ಒಂದು ಸ್ಪೆಷಾಲಿಟಿನೇ ಇದೆ. ಅದಕ್ಕೊಂದು ಟೀಮ್ ಇರುತ್ತೆ ಸರ್ಕಾರದಿಂದ, ಅವ್ರು ಅದಕ್ಕೆ ರಿಸರ್ಚ್ ಮಾಡಿ ಸಂಪೂರ್ಣವಾಗಿ ಎಲ್ಲದ್ರ ಮೇಲೆ ರಿಸರ್ಚ್ ನಡೆಯುತ್ತೆ ಇಲ್ಲಿ. ಅಂದರೆ ಓಕೆ, ನೀವು ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇಲ್ಲ ಇಲ್ಲಿ, ಅಂದರೆ ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ನಿಜ ಆಗಿರುತ್ತೆ. ಅಂದರೆ ಪಕ್ಕದಲ್ಲಿ ಕಿಬೂಡ್ಸ್ ಇದೆ, ಅಲ್ಲಿ ಕೂಡ ಇವಾಗ ಲೆಟ್ಯೂಸ್ ಬೆಳೀತಾರೆ, ಗ್ರೀನ್ ವೆಜಿಟೇಬಲ್ಸ್ ಬೆಳೀತಾರೆ, ಆಲಿವ್ಸ್ ಟ್ರೀಸ್ ಇದೆ, ಇದನ್ನೆಲ್ಲ ನಾಳೆ ನೋಡಕ್ ಕರ್ಕೊಂಡು ಹೋಗ್ತಾ ಇರತ್ತಾನೆ. ಕಿಬೂಟ್ಸ್ ಅಂದ್ರೆ ಏನಂದ್ರೆ ಒಂದು ಹಳ್ಳಿ ಅಂತ. ಇವರು ಹಳ್ಳಿ ತರ ಇರೋಲ್ಲ ರೀ, ಯಾವುದೋ ಒಂದು ಬಂಗ್ಲೆ ದೊಡ್ಡ ಸಿಟಿ ತರ ಇರುತ್ತೆ. ನಾನು ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ನಲ್ಲ, ಎಲ್ಲಿ ಹಳ್ಳಿ ಅಂದ್ರೆ ಇದೇ ಹಳ್ಳಿ ಅಂದರು. ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟೆ. ನಾವು ನಮ್ಮ ಹಳ್ಳಿಗಳಲ್ಲಿ ನಮಗೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀವಿ, ಹಳ್ಳಿ ಅಂದರೆ ಬಡವರು, ಹಳ್ಳಿ ಅಂದರೆ ರೋಡ್ ಇರಲ್ಲ, ಹಳ್ಳಿ ಅಂದರೆ ಒಂದು ಸರಿ ಗಾಡೀಲಿ ಹೋದರೆ ಸೊಂಟ ಮುರಿದೋಗ್ಬಿಡುತ್ತೆ, ಈ ಥರ ಫೀಲಿಂಗ್ ನಾವು ಫಸ್ಟಿಂದ ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಹಂಗಿಲ್ಲ, ನಾವು ಕೂಡ ಮುಂದಕ್ಕೆ ಹೋಗ್ಬೋದು. ಅಂದರೆ ಒಳ್ಳೊಳ್ಳೆ ತಂತ್ರಜ್ಞಾನ ತಿಳ್ಕೊಂಡ್ರೆ ಈ ಥರ ಎಲ್ಲ ನೋಡಿ, ಈ ಥರ ಎಜುಕೇಟೆಡ್ ಅಗ್ರಿಕಲ್ಚರಿಸ್ಟ್ ಬಂದು ಇಲ್ಲಿ ಇಲ್ಲಿಯ ತಂತ್ರಜ್ಞಾನನ ನಮಗೆ ತಂದು ನಮ್ಮ ರೈತರು ಇದನ್ನು ಬಳಕೆ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ದೇಶವನ್ನು, ನಮ್ಮ ನಾಡನ್ನು ಮುಂದಕ್ಕೆ ತೊಗೊಂಡೋಗ್ಬೋದು. ಏನಂತೀರಾ? ಬನ್ನಿ ಹೊಸದಿಗೆ ಮುಂದಕ್ಕೆ ಹೋಗೋಣ. ಇಟ್ ಈಸ್ ಒನ್ ಆಫ್ ದ ಎಂಡೇಂಜರ್ಡ್ ಸ್ಪೀಷೀಸ್. ಕಾಲೇಜ್ ಕ್ಯಾಂಪಸ್ಸಲ್ಲೇ ಒಳ್ಳೆ ಯಾವುದೋ ಒಂದು ಜಿಂಕೆ, ಕೋಡಿರೋ ಜಿಂಕೆ ಇದೆ, ಸಕಲಾಗಿದೆ ಅಲ್ವಾ ನೋಡಿ. ಆಹಾ, ಅಲ್ಲಿ ಮೇಲ್ಗಡೆ ಒಂದು ಕೋಡ್ ಕಾಣಿಸ್ತಾ ಇದೆಯಲ್ಲ, ಅದೇ ಥರ ಇದು ತಲೆ ಮೇಲೆ ಒಂದಿದೆ ನೋಡಿ. ಹಾಂ, ಕೊಡ್ತು ಬಂತು. ಅದ್ರ ತಮ್ಮನ ಹೆಂಡ್ತಿ ಆ ಕಡೆ ಎಲ್ಲ ಗಂಡೆ ಅಂತೆ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಚಿಲ್ಲಾಕ್ಸ್ ಮಾಡೋದಕ್ಕಿರೋಂತಹ ಜಾಗ ಜೋಕಾಲಿ. ಅದಾದಮೇಲೆ ಇಲ್ಲಿ ಓಪನ್ ಜಿಮ್ಮು, ಇಲ್ಲೇ ರಾತ್ರಿ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರಂತೆ. ಹೌದಾ? ಕನ್ನಡ ಹಾಡ್ಗ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು
ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕನ್ನಡಿಗರೇ ರಾಜಕುಮಾರರು ರೀ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಈಗ ಇನ್ನೊಬ್ರು ಸ್ನೇಹಿತರು ಬಂದಿದ್ದಾರೆ. ಇವರು ಅರ್ಧ ಆಂಧ್ರ ಅರ್ಧ ಕನ್ನಡ. ಏನ್ರಿ ನಿಮ್ಮ ಹೆಸರು? ನವೀನ್ ಅಂತ. ನವೀನು. ಓದಿದ್ದು ಕರ್ನಾಟಕದಲ್ಲಿ, ಆದರೆ ಹುಟ್ಟಿದಿರೋದು ಆಂಧ್ರದಲ್ಲಂತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ಟೂಡೆಂಟ್ ಪಬ್ಗೆ. ಓಕೆ. ಸ್ಟೂಡೆಂಟ್ ಪಬ್ದು ವಿಶೇಷ ಏನಂದರೆ ಇಲ್ಲಿ ಫ್ರೀ ಎಣ್ಣೆ ಸಿಗುತ್ತಂತೆ. ಫ್ರೀ ಎಣ್ಣೆ ಆದರೆ ಫ್ರೀ ಎಣ್ಣೆ ಅಲ್ಲ, ಆದರೆ ಒಂಥರ ಕಮ್ಯುನಿಟಿ ಥರ. ಯಾವುದೇ ಥರ ದುಡ್ಡನ್ನ ಫಸ್ಟೇ ಅಂದರೆ 10 ಶೆಕಲ್ಸ್ ಪರ್ ಬಿಯರ್ ತೊಗೋತಾರಂತೆ. ಆದರೆ ನೀವು ಯಾರೂ ಕ್ಯಾಶಿಯರ್ ಇರಲ್ಲ, ಯಾರೂ ಇರಲ್ಲ ಎಣಿಸ್ಕೊಳ್ಳೋದಕ್ಕೆ. ನೀವೇ ವಾಲಂಟಿಯರಾಗಿ 10 ಶೆಕಲ್ ಬಾಕ್ಸ್ ಹಾಕಬೇಕು. ಅದಾದಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಈ ಥರ ಎಲ್ಲ ಇಸ್ರೇಲಲ್ಲಿ ಭಾಳ ಕಮ್ಯುನಿಟಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಕಮ್ಯುನಿಟಿ ಪಬ್ಬು ಈ ಒಂದು ಕಾಲೇಜಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. ಸ್ಟೂಡೆಂಟ್ ಪಬ್. ಹಾಂ, ಇಲ್ಲೂ ಕೂಡ ಕಾಲೇಜಲ್ಲಿ ಒಂದೇ ಕೂಗು, ಬ್ರಿಂಗ್ ದೆಮ್ ಬ್ಯಾಕ್ ಹೋಮ್ ಅಂತ. ಅಂದರೆ ಹಮಾಸ್ ಅಕ್ಟೋಬರ್ 7ಕ್ಕೆ ಎತ್ತಾಕೊಂಡೋಗಿರುವಂತಹ ಎಲ್ಲ ಇಸ್ರೇಲಿ ಜನಗಳನ್ನು ವಾಪಸ್ ಬಿಡಿ ಅನ್ನೋ ಕರೆ ಇವರು ಕೂಡ ಕೊಡ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ಸ್ಟೂಡೆಂಟ್ ಪಬ್ ಒಳಗೆ. ಸ್ಟೂಡೆಂಟ್ ಪಬ್ಬಿನ ಆಚೆಯ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಪಬ್ ಬೀಗವನ್ನು ಓಪನ್ ಮಾಡ್ತಾ ಇದ್ದಾರೆ. ನಮ್ಮ ಸೂಟ್ ಕೇಸ್ ಲಾಕ್ ಥರ ಇದೆ ಇದು. ಓಕೆ, ಅದರೊಳಗೆ ಕೀ ಇದೆ. ಸ್ಟೂಡೆಂಟ್ ಪಬ್ಗೆ ಸ್ವಾಗತ. ಸೊ ಇದು ಪಬ್ ಲೋಗೋನಾ? ಹಾ, ಇದು ಪಬ್ ಲೋಗೋ. ಇದು ಪೇ ಬಾಕ್ಸ್. ಇದು ಅಂದ್ರೆ ದುಡ್ಡು ಕೊಡೋದಕ್ಕೆ. ದುಡ್ಡು ಇಲ್ಲಿ ಯಾರು ಕ್ಯಾಶಿಯರ್ ಯಾರು ಇರಲ್ಲ ಇಲ್ಲಿ. ಯಾರು ಇರಲ್ಲ. ಓಕೆ ಓಕೆ. ಸೊ ನೀವೇನಾದ್ರೂ ತಗೊಂಡ್ರೆ ಫ್ರಿಡ್ಜ್ ಇಂದ ಅದು ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಇಲ್ಲ ಹಾಟ್ ಡ್ರಿಂಕ್ಸ್ ಇರ್ಬೋದು, ಏನಾದ್ರು ತಗೊಳ್ಳಿ. ಜಸ್ಟ್ ಬಾಕ್ಸ್ ಇರುತ್ತೆ, ಡ್ರಾಪ್ ಬಾಕ್ಸ್ ಅಲ್ಲಿ ಅಮೌಂಟ್ ಹಾಕ್ಬಿಟ್ಟು ಹೋಗೋದಷ್ಟೇ. ಇಲ್ಲ ಅಂದ್ರೆ ಕ್ಯಾಶ್ ಇಲ್ವಾ, ಪೇ ಬಾಕ್ಸ್ ಅಲ್ಲಿ ಪೇ ಮಾಡ್ಬಿಟ್ಟು ಹೋಗ್ಬೇಕು. ಇಲ್ಲಿ ಯಾರು ಕೇಳಲ್ಲ, ಲೆಕ್ಕ ಹಿಡಿಯಲ್ಲ, ಏನಿಲ್ಲ. ಓಕೆ ಓಕೆ. ಜಸ್ಟ್ ಆನೆಸ್ಟ್ ಆಗಿ ಮಾಡಬೇಕು ಕೆಲಸಗಳು. ಓಕೆ, ಮೆನುಲಿ ಏನೇನಿದೆ? ಆಕ್ಚುಲಿ ಇಲ್ಲಿ ಮೆನು ಇಲ್ಲ, ಬಟ್ ಆಫರ್ ಇದೆ. ಏನು ಇವಾಗ ಆಫರ್ ಇದೆ ಅಂತೀರಿ? ಕಪ್ ಸ್ಪೆಷಲ್ ಅಂತೆ. ಸೊ 20 ಶೆಕಲ್ಸ್ಗೆ 2 ಇದೆ, ಆದ್ರೆ 1 ಫ್ರೀ ಕೊಡ್ತಾರೆ. ಇದು ನಮ್ಮಂತವ್ರಿಗೆ ಮಾಡಿರೋದು ಬ್ರೋ. ಹೌದು. 2+1 ಫ್ರೀ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡ್ರಿ. ಬರೀ ಬಿಯರ್ ಮೇಲ್ಗಡೆ ಮುಚ್ಚಳಗಳಿಂದ ಹೈಯೆಸ್ಟ್ ಗೋಲ್ಡ್ ಸ್ಟಾರ್ ಬಿಯರ್, ಇಸ್ರೇಲಿ ಗೋಲ್ಡ್ ಸ್ಟಾರ್ ಬಿಯರ್ನ ಬಳಕೆ ಮಾಡಿ, ಮತ್ತು ಬೇರೆ ಬೇರೆ ಕಂಪನಿಯ ಬಿಯರ್ ಕ್ಯಾಪ್ಸಿಂದ ಒಂದು ಆರ್ಟ್ ಮಾಡಿದ್ದಾರೆ. ಭಾಳ ಫೈನ್ ಆಗಿದೆ. ಇಲ್ಲಿ ಗೇಮ್ಸ್ಗೆ ಜಾಗ ಇದೆ. ಇವತ್ತು ರಾತ್ರಿ ಊಟಕ್ಕೆ ಚಿತ್ರಾನ್ನ, ಇಸ್ರೇಲ್ನಲ್ಲಿ ಚಿತ್ರಾನ್ನ ರೀ. ಇದಕ್ಕಿಂತ ದೊಡ್ಡ ಭಾಗ್ಯ ವಾ 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 ವಾ. ನೋಡ್ರಿ ಹೆಂಗಿದೆ ಚಿತ್ರಾನ್ನ, ಪಾಯಸ. ಅಯ್ಯಪ್ಪ, ವಾವ್, ಸೂಪರ್. ನೈವೇದ್ಯ ಇಟ್ಟಿದ್ದಾರೆ. ಭಾರಿ 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 ಖುಷಿ ಆಗ್ತಾ ಇದೆ ಇಂಥ ಒಂದು ಸುಂದರ ಸಂದರ್ಭ. ಆದರೆ ಎಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡಿದ್ದಾರೆ, ಆಲೂಗಡ್ಡೆ ಏನೋ ಪಲ್ಯ ಮಾಡಿದ್ದಾರೆ, ಇನ್ನು ಸಾಕಷ್ಟು ಅಡುಗೆ ಮಾಡಿದ್ದಾರೆ, ಪಾಯಸ ಮಾಡಿದ್ದಾರೆ. ಇವತ್ತು ಏಕಾದಶಿ ಅಂತೆ, ಅದನ್ನು ಬ್ರೇಕ್ ಮಾಡೋದಕ್ಕೆ ಸಾಕಷ್ಟು ಜನ ಉಪವಾಸ ಮಾಡಿದ್ದಾರೆ. ಬಹಳ ಖುಷಿ ಇದೆ. ಇಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಭಾರತೀಯರು ಒಟ್ಟಿಗೆ ಊಟ ಮಾಡ್ತಾ ಇರೋದು, ಅದು ಇಸ್ರೇಲ್ ದೇಶದಲ್ಲಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಫೀಲಿಂಗ್. ಥ್ಯಾಂಕ್ ಯು ಗೈಸ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗಿ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಏನು ಅಡುಗೆ ಮಾಡಿದ್ದಾರೆ, ಏನು ಅಡುಗೆ ಮಾಡಿದ್ದಾರೆ. ಅಪ್ಪ, ಚಿತ್ರಾನ್ನ ಯಾವ ಲೆವೆಲ್ಗಿದೆ. ಆಲೂಗಡ್ಡೆ ಕಾಣಿಸ್ತಾ ಇಲ್ವಾ? ಬರುತ್ತೆ ನೋಡ್ರಿ ಇಲ್ಲಿ, ನೋಡಿ ಇಲ್ಲಿ ನೋಡಿ, ಡೈಲಾಗ್ ಹೇಳ್ತಾರೆ. ಯಾವ ರೇಂಜಿಗೆ ಗೇಟ್ ಮಾಡಿದ್ದಾರೆ ನೋಡುಗರು. ಅಲ್ಲಾಡ್ಸಂಗಿಲ್ಲ, ಕೀ ಲಾಕು ಎಲ್ಲ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಕಾರ್ ಒಳಗೆ ಬರಬೇಕು ಅಂದರೆ ಅದಕ್ಕೆ ಏನೋ ನಮ್ಮ ಫಾಸ್ಟ್ ಆಗ್ತಾರೆ ಏನೋ ಇರಬೇಕು. ಸುತ್ತಾಡ್ತಾ ಇದ್ದೀವಿ, ಆರಾಮಾಗಿ ಒಳ್ಳೆ ವಾಕಿಂಗ್ ಮಾಡ್ತಾ ಇದ್ದೀವಿ, ಇಲ್ಲ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ.